ನಮ್ಮ ಪಪ್ಪ ನೋಡ್ರಿ ಏನೇನು ಸ್ವೀಟ್ ತೊಗೊಂಬಂದಾರ. ಭಾರಿ ಸೂಪರ್ ಆಗೈತಿ. ಕಲ್ಲಾಗಾರ್ದ ಮಾಡ್ಯಾರ ಇದು ಭಾರಿ ಆಗೈತಿ. ಹಿಂಗೆ ಕಲ್ಲಾಗಾರ್ದ ಮಾಡಿದ್ರೆ ಭಾರಿ ರುಚಿ ಬರೋದು. ಇವತ್ತು ವೆರಿ ಸ್ಪೆಷಲ್ ಚಿಕನ್ ಸಾಂಬಾರ್ ಮಾಡಕತ್ತಾಡ್ರಿ ಅಕ್ಕ. ಕಾಯಿ ಪಲ್ಯ ತೊಗೊಂಡಿನ್ರಿ. ಇವೆಲ್ಲ ಮಸಾಲ ನೋಡ್ರಿ. ಟೇಸ್ಟಿ ಬಿರಿಯಾನಿ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಕ್ಯೂಟ್ ಕಪಲ್ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆನೆ ಎದ್ದು ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡಿದೀನಿ. ಚಕ್ಕೋಲಿ ಮತ್ತು ಅವಲಕ್ಕಿ ಮಾಡಿದೀನಿ. ಇವತ್ತು ಸ್ವಲ್ಪ ಜಲ್ದಿನೇ ಮಾಡಿದೀನಿ ಯಾಕಂದ್ರೆ ಇವತ್ತು ಗುರುವಾರ ಕಾಯಿಪಲ್ಯ ತರಕ್ಕೆ ಹೋಗ್ಬೇಕ್ರಿ ಮಮ್ಮಿಯವ್ರ ಮನೆಗೆ ಅಂಥೇಳಿ. ನಾ ಹೋಗೋಟಿಗೆ ಕಾಯಿಪಲ್ಯಕ್ಕ ಅಲ್ಲಿ ಮುಂದೆ ಬಂದು ನಿಂತಿದ್ದೇಳ್ರಿ. ಅಷ್ಟೊತ್ತಿಗೆ ಮಸಾಲೆ ಅಣ್ಣ ಬಂದಿದ್ದೀನಿ ನೋಡ್ರಿ. ಮಸಾಲೆ ಏನೇ ಇದ್ರೂ ನಾವು ಈ ಅಣ್ಣನ ಹತ್ರನೇ ತೊಗೋತೀವಿ ರೀ. ಯಾಕಂದ್ರೆ ಅಣ್ಣ ಫುಲ್ ಅಂದ್ರೆ ಫುಲ್ ಫ್ರೆಶನ್ನು ತಂದಿರ್ತಾನೆ ರೀ ಅಣ್ಣ. ಎಲ್ಲನೂ ಏನು ಅದ್ರಾಗ ಹುಳ ಇದು ಏನೂ ಇರೋದಿಲ್ಲ ರೀ. ಭಾಳ ಚಂದ ತಂದಿರ್ತಾನೆ ರೀ. ಅದಕ್ಕೆ ಎಲ್ಲರೂ ಮನೆ ಮುಂದೆಯವ್ರು ಭಾಳ ದಿವ್ಸಕ್ಕೆ ಬಂದಾನಂಥೇಳಿ ಅಣ್ಣ ಎಲ್ಲರೂ ತೊಗೋಕೆ ನಿಂತ್ಬಿಟ್ರಿ. ಎಲ್ಲರೂ ತೊಗೊಂಡೀವಿ ರೀ. ಮಸಾಲೆ ತೊಗೊಂಡಿ ಅಂಥೇಳಿ ನಮ್ಮ ಪಪ್ಪ ಚಿಕನ್ ತೊಗೊಂಬಂದಿದ್ದು ರೀ. ಬ್ಯಾಡ್ ಟೈಮ್ ಏನಪ್ಪ ಅಂದ್ರೆ ಕರೆಂಟ್ 6 ತನಕ ಬರಲ್ಲ ಅಂತ ಹೇಳಿಬಿಟ್ಟಿದ್ದೆ ರೀ. ಅದಕ್ಕೆ ಕಲ್ಲ ಕುಟ್ಟಾಕತ್ತಿದ್ದಳ್ರಿ ನಮ್ಮ ಅಕ್ಕ. ಮಸಾಲೆ ಏನೇನು ಬೇಕಂತೇಳಿ ಎಲ್ಲ ಭಾಳ ಕಷ್ಟ ಆಯ್ತು ರೀ ಕಲ್ಲ ಕುಟ್ಟಿ ಮಾಡೋಕೆ. ಯಾಕಂದ್ರೆ ಮೊದ್ಲಿನವ್ರು ಹೆಂಗೆ ಕುಟ್ತಿದ್ರು ಏನು ಅದು ನಮ್ಗಂತೂ ಈಗ ನಮ್ಗೆ ಆಗೋದಿಲ್ಲ ರೀ. ಅದು ಮೊದ್ಲಿನವರು ಮಾಡ್ಯಾರೆಲ್ಲ. ಈಗ ಮಿಕ್ಸಿ ಐತ್ರಿ, ಮಿಕ್ಸರ್ ಒಳಗೆ ರುಬ್ತಿದ್ದೀವಿ ರೀ. ಕರೆಂಟ್ ಇಲ್ಲಾರ ಸಂಬಂಧ ನಮ್ಮ ಅಕ್ಕ ಕುಂತು 1 ಅವರ್ ಕಲ್ಲಾಗ ಅರೆದು ಸಾಂಬಾರು ಮಾಡಿದಳ್ರಿ. ಕಲ್ಲಾಗ ಅರೆದಿದ್ದು ಟೇಸ್ಟನೇ ಬೇರೆ ಇರ್ತದೆ ಅಂಥೇಳಿ ನಮ್ಮ ಅಜ್ಜ ಹೇಳಕತ್ತಿದ್ದು ರೀ. ಯಾಕಂದ್ರೆ ನಮ್ಮ ಮಮ್ಮಿಯವ್ರ ಪಪ್ಪ ಅದಾರಲ್ರಿ, ಅವ್ರು ಹೇಳಕತ್ತಿದ್ದು ರೀ ಮೊದಲು ನಿಮ್ಮ ಆಯಿ ಎಲ್ಲ ಕಲ್ಲಾಗೆ ಅರೆದು ಮಾಡ್ತಿದ್ರು, ಆ ಟೇಸ್ಟ್ ಭಾರಿ ಆಗ್ತಿತ್ತು ಅಂಥೇಳಿ. ಮೊದಲೇ ಚಿಕನ್ ಕುದ್ಸಕ್ಕೆ ಇಟ್ಟಿದ್ದೇಳ್ರಿ ಅಕ್ಕ. ಅದ್ರಾಗ ಎಲ್ಲ ಮಸಾಲೆ ಹಾಕಿ ಇಟ್ಟಡ್ರಿ. ಸ್ಮೆಲ್ ಅಂತೂ ವೆರಿ ಡಿಫ್ರೆಂಟ್ ಬರಕತ್ತಿತ್ತು ರೀ. ಯಾಕಂದ್ರೆ ನಾವು ಮಿಕ್ಸಿ ಒಳಗೆ ಹಾಕಿ ಮಾಡಿದಂಥ ಮಸಾಲೆಗೆ ಮತ್ತು ಇದು ಕಲ್ಲಾಗ ಅರೆದು ಮಾಡಿದಂಥ ಮಸಾಲೆಗೆ ಡಿಫ್ರೆಂಟ್ ಸ್ಮೆಲ್ ಬರಕತ್ತಿತ್ತು ರೀ. ಈಗ ಸಾಂಬಾರು ಆಗಿಂದ ತಿಂದು ನೋಡಿಂದ ಹೇಳ್ಬೇಕ್ರಿ, ಹೀಗೆ ಮಸ್ತ್ ವಾಸನೆ ಬರಕತ್ತದ ರೀ. ಅದ್ರಾಗ ನಮ್ಮ ಅಕ್ಕ ಯಾವುದೇ ಅಡುಗೆ ಮಾಡಿದ್ರೆ ಅದು ಯಾವುದು ಫೇಲ್ ಅನ್ನೋದು ಇಲ್ಲೇ ಇಲ್ರಿ. ಅದು ಯಾವಾಗಲೂ ಸೂಪರಾಗೇ ಬರ್ತದ್ರಿ ಅದು ಅಡುಗೆ. ಯಾಕಂದ್ರೆ ಆಕಿನ ಕೈ ಗುಣನೇ ಅಷ್ಟು ಚಂದ ಅದ್ರಿ. ಆಕೆ ಏನು ಹಾಕಿ ಮಾಡಿದ್ರು ಅಡುಗೆ ಸೂಪರಾಗೇ ಬರ್ತದ್ರಿ ಅದು. ಸಾಂಬಾರು ಒಂದು ಕಡೆ ಇಟ್ಟಿದ್ದೇಳ್ರಿ, ಮತ್ತೊಂದು ಕಡೆ ಬಿರಿಯಾನಿ ಮಾಡೋಕೆ ಇಟ್ಟಿದ್ದೇಳ್ರಿ. ಯಾಕಪ್ಪ ಅಂದ್ರೆ ಬಿರಿಯಾನಿ ಸ್ವಲ್ಪ ಭಾಳ ದಿನ ಆಗಿತ್ತು ರೀ ಮಾಡ್ಲಾರ್ದ. ಅಕ್ಕ ಸಂಡೆಕ್ಕೊಮ್ಮೆ ಬಿರಿಯಾನಿ ಮಾಡ್ತಿದ್ದೇಳ್ರಿ. ಈ ಸಂಡೇ ಮಾಡೋಕ್ಕಾಗಿದ್ದಿಲ್ಲ ರೀ, ಅದಕ್ಕೆ ಇವತ್ತು ಮಾಡಕತ್ತಿದ್ದೇಳ್ರಿ ಬಿರಿಯಾನಿ. ಸ್ಟೆಪ್ ಬೈ ಸ್ಟೆಪ್ ಬಿರಿಯಾನಿ ಮಾಡಕತ್ತಿದ್ದೇಳ್ರಿ. ಬಿರಿಯಾನಿ ಆಕಿನ ಕೈಯಂದು ಹೇಳ್ಬೇಕೇನ್ರಿ ನಿಮ್ಗೆ, ಹೇಳೋಕ್ಕಾಗೋದಿಲ್ಲ ರೀ ಆಕಿನ ಕೈಯಂದು ಬಿರಿಯಾನಿ ಹೆಂಗಿರ್ತದೆ ಅಂಥೇಳಿ. ಯಾಕಂದ್ರೆ ಅಷ್ಟು ಸೂಪರಾಗಿರ್ತದೆ ರೀ. ಅದು ತಿಂದವ್ರಿಗೆ ಗೊತ್ತು ರೀ ಅದು. ನೋಡಿರಿ ಬಿರಿಯಾನಿ ರೆಡಿ ಆಯಿತು. ಈಗ ದಮ್ಮಿಗೆ ಇಟ್ಟಿದ್ದೇಳ್ರಿ. ನೋಡಿರಿ ಇಷ್ಟು ಸೂಪರಾಗಿ ಬಂದದ್ದು ನೋಡಿರಿ ಬಿರಿಯಾನಿ. ಭಾಳ ನೈಸಾಗಿ ಬಂದಿತ್ತು. ನನಗಂತೂ ಯಾವಾಗ ತಿನ್ನಲಿ ಅನ್ನಂಗೆ ಅನಿಸ್ಬಿಟ್ಟಿತ್ತು ರೀ. ಯಾಕಂದ್ರೆ ನಮ್ಮ ಮನ್ಯಾಗ ಬಿರಿಯಾನಿ ಮಾಡೋದಿಲ್ಲ ರೀ ನಾನು. ಯಾಕಂದ್ರೆ ನಂಗೆ ಇಷ್ಟು ಚಂದ ಮಾಡೋಕೆ ಬರೋದಿಲ್ಲ ರೀ. ಅದಕ್ಕೆ ನಮ್ಮ ಅಕ್ಕ ಬಿರಿಯಾನಿ ಮಾಡಿದಾಗ ಒಮ್ಮೆ ನಮ್ಮ ಬಿಟ್ಟಂತರೂ ತಿನ್ನೋದಿಲ್ಲ ರೀ ಆಕೆ. ಕಾಲ್ ಮಾಡಿ ಕರೆಸಿ ಅಲ್ಲೇ ಕುಂತು ಎಲ್ಲರೂ ಕೂಡ ಊಟ ಮಾಡ್ತೀವಿ ರೀ ನಾವು. ನೋಡಿರಿ ಎಷ್ಟು ಚಂದ ಬಂದದ. ಒಂದೇನು ಅನ್ನ ಮಿಜ್ಜಿ ಇಲ್ಲ ಏನಿಲ್ಲ, ಉದುರು ಅಷ್ಟು ಚೆಂದಾಗಿರ್ತದೆ ರೀ. ಸ್ಮೆಲ್ ಅಂತೂ ಅಷ್ಟು ಭಾರಿ ನೈಸ್ ಸ್ಮೆಲ್ ಬರಕತ್ತಿತ್ತು ರೀ. ಯಾವಾಗ ತಿನ್ನಲಿ ಅಂತೇಳಿ ಕುಂತಿದ್ದೀನಿ ರೀ. ಫಸ್ಟ್ ನಮ್ಮ ಮನ್ಯಾಗೆಲ್ಲ ದೊಡ್ಡವ್ರಿಗೆ ಊಟಕ್ಕೆ ಕೊಡ್ಬೇಕಲ್ರಿ, ಅದಕ್ಕೆ ಎಲ್ಲರಿಗೆ ಊಟಕ್ಕೆ ಕೊಟ್ಟು ನಾವು ಮಾಡ್ಬೇಕಂತೇಳಿ ಫಸ್ಟ್ ನಮ್ಮ ಪಪ್ಪ, ನಮ್ಮ ಅಜ್ಜ, ನಮ್ಮ ಮಮ್ಮಿಗೆ, ನಮ್ಮ ಅಣ್ಣಗ ಊಟಕ್ಕೆ ಕೊಡಕ್ಕೆ ಹೋದೀವಿ ರೀ ನಾವು. ಬಿರಿಯಾನಿ ರೆಡಿ ಐತ್ರಿ. ನೋಡಿರಿ ಸಾಂಬಾರನು ರೆಡಿ ಆಗ್ಯದ್ರಿ. ನಮ್ಮ ಅಜ್ಜ ನಮ್ಮ ಪಪ್ಪಾರು ಅಲ್ಲೇ ಹಿಂದೆ ಕೂತು ಊಟ ಮಾಡ್ತೀನಿ ಅಂದ್ರಿ ಗಾರ್ಡನ್ ಒಳಗೆ. ನಮ್ಮ ಅಜ್ಜ ಊಟಕ್ಕಾಯಿ ಕೊಟ್ಟಿನಿ ರೀ. ನೋಡ್ರಿ ಏನು ಹೇಳ್ತಾರಂತ. ಅಲ್ಲೇ ಅವರು ಕಲ್ಲಾಗ ಅರೆದು ಮಾಡ್ತಿದ್ರಲ್ಲ ಮುತ್ಯ ಮಾಡಂದ ಕಲ್ಲಂದು ಬಾರಿ ಅಂತಂದ. ಅದಕ್ಕೆ ಕಲ್ಲಾಗ ಅರೆದು ಮಾಡಿವಿ. ಹೇಳ ಮುತ್ತೆ ನೋಡಿ ಹೇಳ್ತಾನೆ. ಒಂದು ತುತ್ತು ತಿಂದು ಕಿಶನ್ ಹೇಳ. ತಿಂದು ಹೇಳು ಹೆಂಗಾಗ್ಯದ. ಆಯಿ ಮಾಡ್ದಂಗೆ ಆಗ್ಯದೇನು ಇಲ್ಲ ಕಲ್ಲಾಗ ಅರೆದು ಮಾಡ್ದಂಗೆ? ಭಾರಿ ಸೂಪರ್ ಆಗೈತಿ. ಕಲ್ಲಾಗಾರ್ದ ಮಾಡ್ಯಾರ ಇದು ಭಾರಿ ಆಗೈತಿ. ಹಿಂಗೆ ಕಲ್ಲಾಗಾರ್ದ ಮಾಡಿದ್ರೆ ಭಾರಿ ರುಚಿ ಬರೋದು. ಮಿಕ್ಸರ್ ಒಳಗೆ ಚಲೋ ಆಗಲ್ಲ, ಸರಿ ಬರೋಲ್ಲ ನೋಡ್ರಿ. ಭಾರಿ ಸೂಪರ್. ಎಷ್ಟು ರೊಟ್ಟಿ ಉಣ್ತೀವತ್ತ ಇವತ್ತು? ದಿನ ಎಷ್ಟು ಉಣ್ತಿದ್ದಿ? ದಿನ ಒಂದು 2 ರೊಟ್ಟಿ ಇಟ್ಟು ಅನ್ನ. ಇವತ್ತೊಂದು 3 ರೊಟ್ಟಿನ ಜಗತೀರಿ ಅನ್ನ ಮಾಡ್ಬಿಟ್ಟು. ಯಾಕಂದ್ರ ಕಲ್ಲಾಗಾರ್ದ್ರಿ ಹಿಂದೆ ನಮ್ಮ ಅವ್ವಾರು ಮಾಡ್ತಿದ್ರಿ ಹಿಂಗ. ಅದ್ರ ಸರಿಯಾಗಿ ಇವ್ರು ಕಲ್ಲಾಗಾರ್ದ ಮಾಡಂದಿನಿ ಮಾಡ್ಯಾರ್ರಿ. ಭಾರಿ ಸೂಪರ್ ಆಗೈತ್ರಿ. ಮೊಮ್ಮಕ್ಕಳು ಮಾಡ್ಯಾರ ನೋಡ್ರಿ ಇವ್ರು. ಮೊಮ್ಮಗಳು
ಮೊಮ್ಮಗಳು ಮಾಡ್ಯಾರ್ರಿ ಹ್ಞೂ ಭಾರಿ ಸೂಪರ್ ಆಗೈತೆ ರೀ ಬಾಯ್ ಬಾಯ್ ಹೇಳ್ಬಿಡು ಬಾಯ್ ಬಾಯ್ ಓಕೆ ಅಂದ್ ಬಾಯ್ ಓಕೆ 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 ಬಾಯ್ 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 ಎಲ್ಲರಿಗೂ ಊಟ ಕೊಟ್ಟು ನಾನು ನಮ್ಮ ಅಕ್ಕ ಊಟ ಮಾಡಿದೀವಿ ರೀ ನೋಡ್ರಿ ನಮ್ಮ ಪಪ್ಪ ಸ್ವೀಟ್ಸ್ ತೊಗೊಂಬಂದಾರ್ರಿ ಮೈಸೂರು ಪಾಕಿಂದು ಬರೀ ಬಟ್ಟಿ ಮ್ಯಾಗ ಮಾಡ್ತೇನಲ್ಲ ಮಂದಿ ನಾನು ಬರೀ ಇದ್ದು ಬರೀ ಇವ್ ಡ್ರೆಸ್ ಮೇಲೆ ಲಾಗ್ ಮಾಡ್ತೇನಂತ ಹೇಳಕತ್ತಿದ್ದೇಳ್ರಿ ನಮ್ಮ ಅಕ್ಕ ಅದು ಏನೋ ಗೊತ್ತಿಲ್ರಿ ನಾನು ಡೈಲಿ ಎಷ್ಟು ಥರ ಡ್ರೆಸ್ ಹಾಕೊಂಡ್ರು ಅವತ್ತು ನಾ ಲಾಗ್ ಮಾಡೇ ಇರೋದಿಲ್ಲ ಈ ಡ್ರೆಸ್ ಹಾಕೊಂಡಾಗೆ ನಾ ಲಾಗ್ ಮಾಡಕ್ಕೆ ಚಾಲು ಮಾಡಿರ್ತೀನಿ ರೀ ಅದ್ರಾಗ ಮಮ್ಮಿಯವ್ರ ಮನೆಗೂ ಹೋಗಿರ್ತೀನಿ ರೀ ಅಲ್ಲಿನೂ ಲಾಗ್ ಮಾಡಿರ್ತೀನಿ ಅದಕ್ಕೆ ಹೇಳಕತ್ತಾಳ್ರಿ ನಮ್ಮ ಅಕ್ಕ ನಮ್ಮ ಪಪ್ಪ ನೋಡ್ರಿ ಸೂಪರ್ ಸ್ವೀಟ್ ತಂದ್ರು ಸ್ವೀಟ್ ತಿಂದಿವಿ ಊಟ ಮಾಡ್ಕೊಂಡು ಹಿಂದೆ ಕೂತಿದ್ದೀವಿ ರೀ ಕರೆಂಟ್ ಹೋಗಿದ್ದಕ್ಕೆ ಫ್ರಿಜ್ ಒಳಗೆ ಐಸ್ ಜಾಮ್ ಆಗಿಬಿಟ್ಟಿತ್ತು ರೀ ಅದು ಅಷ್ಟೇ ಅದು ಒಟ್ಟ ತೆಗ್ಯಾಕೆ ಬಂದಿದ್ದಿಲ್ರಿ ಅದು ನಮ್ಮ ಕಾಸು ತೆಗ್ದೀನಿ ರೀ ಹೆಂಗಾರ ಮಾಡಿ ನೋಡ್ರಿ ಅಷ್ಟು ದಪ್ಪ ಆಗಿಬಿಟ್ಟಿತ್ತು ರೀ ಅದು ಊರಿಂದ ಅಣ್ಣ ಬಂದಿದ್ದೀನಿ ರೀ ಅಣ್ಣನ ಜೊತೆ ಸ್ವಲ್ಪ ಮಾತಾಡ್ಕೋತ ಕುಂತು ಚಹಾ ಕುಡಿದೀವಿ ರೀ ಹಿಂದ್ಗಡೆನೆ ಕೂತಿದ್ದೀವಿ ರೀ ಅಲ್ಲೇ ಮಳೆ ಬಂತು ರೀ ಮಳೆ ಬಂದದಂತೇಳಿ ನಮ್ಮ ಅಕ್ಕ ಏನಾದರೂ ಸ್ನ್ಯಾಕ್ಸ್ ಮಾಡ್ಬೇಕಂತೇಳಿ ಇದು ಯಾವ ಹಿಟ್ರಿ ಇದು ಅಕ್ಕಿ ಹಿಟ್ಲೆ ಏನೋ ಸ್ನ್ಯಾಕ್ಸ್ ಮಾಡಕತ್ತಿದಳ್ರಿ ಈ ಥರ ನೋಡ್ರಿ ಅದು ಸ್ನ್ಯಾಕ್ಸ್ ಈ ರೆಸಿಪಿ ಬೇಕಂದು ನನಗೆ ಕಮೆಂಟ್ ಮಾಡಿರಿ ರೆಸಿಪಿ ಹೆಂಗಂತೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಇದನ್ನು ವಾಣಿ ಇದು ವಾಣಿ ಚಾದಾಗ ಇದು ಹಾಕೊಂತಿನಕತ್ತನ್ಲೇ ಶೇಂಗಾ ನೋಡ್ರಿ ಚಕ್ಲಿ ಕರಿಯಾಕತ್ತಿದ್ದಳ್ರಿ ಒಟ್ಟ ಅಂಟ್ಕೊಂಡೇ ಇಲ್ರಿ ಒಂದು ಸ್ವಲ್ಪನೂ ಭಾಳ ಕ್ರಿಸ್ಪಿ ಬಂದವ್ರಿ ನೋಡ್ರಿ ನೀವೇ ರೌಂಡಾಗೆ ಮತ್ತು ಈ ಥರ ಚೌಕ್ ಶೇಪಿಂದು ಎರಡು ಥರದ್ದು ಮಾಡಿದಳ್ರಿ ಸ್ನ್ಯಾಕ್ಸ ಮಸ್ತ್ ಆಗಿತ್ತು ರೀ ಮಳೆ ಬರೋ ಟೈಮ್ ಒಳಗೆ ತಿಂದೀವಿ ರೀ ಎಲ್ಲರೂ ಮುತ್ತೆ 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 ಬಾಯ್ ಸ್ನ್ಯಾಕ್ಸ್ ತಿಂದು ಎಲ್ಲರಿಗೆ ಬಾಯ್ ಹೇಳಿ ನಮ್ಮ ಮನೆ ಕಡೆ ಬಂದೀನಿ ರೀ ಈಗ ಬಂದೀನಿ ನೋಡ್ರಿ ಮನೆಗೆ ನಾನು ನೋಡ್ರಿ ಅಡ್ಗೆ ಬೆಳಿಗ್ಗೆ ಚಪಾತಿ ಮತ್ತು ಆಮೇಲೆ ಹೆಸರು ಕಾಳಿನ ಸಾರು ಆಮೇಲೆ ಇದು ಚೀಪ್ಸ್ ಸಣ್ಣತ್ತೆ ಇದು ಮಾಡಿದ್ದೀನಿ ರೀ ಆಲೂಗಡ್ಡೆದು ಅವು ಖಾಲಿ ಆಗ್ಯಾವ್ರಿ ಆಮೇಲೆ ಅನ್ನ ಮಾಡಿದ್ದೀನಿ ರೀ ಇವೆಲ್ಲ ಮಾಡಿಟ್ಟು ಹೋಗೀನಿ ರೀ ಬರಟ್ಟಿಗೆ ಮನು ಚಹಾ ಮಾಡಿದ್ದೀನಿ ರೀ ಚಹಾ ಎಲ್ಲ ಮಾಡ್ಯಾನ್ರಿ ಆದ್ರೆ ಎಲ್ಲ ಬೊಗಣಿನಿ ಹೊತ್ತಿ ಸಿಟ್ಬಿಟ್ಟಿದ್ದೀನಿ ರೀ ನೋಡ್ರಿ ಯಾವ ಪರಿ ಮಾಡ್ಯಾನ್ರಿ ಬೊಗಣಿ ಎಲ್ಲ ಮಮ್ಮಿಯವ್ರ ಮನ್ಯಾಗ ಚಹಾ ಕುಡಿದು ಬಂದು ಮತ್ತು ಇಲ್ಲಿನೂ ಮನು ಚಹಾ ಮಾಡಿದ್ನಂತ ಹೇಳಿ ಇಬ್ಬರು ಕೂಡಿ ಚಹಾ ಕುಡಿದೀವಿ ರೀ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಈಗ ರಾತ್ರಿ ಆಯ್ತು ರೀ ಎಲ್ಲದು ಮುಕ್ಕೊಳ್ಳೋ ಟೈಮ ನೀವು ಮುಕ್ಕೋರಿ ಎಲ್ಲರಿಗೂ ಗುಡ್ ನೈಟ್